ಹಾಯ್ ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ನಿಮ್ಮ ಕನ್ನಡತಿ ಮೀನಾಕ್ಷಿ ಡೈರಿಗೆ ಸ್ವಾಗತ. ಜೀವನವೆಂದರೆ ಸಿಹಿ ಕಹಿ, ನೋವು ನಲಿವು, ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತದೆ. ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು, ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು ಎನ್ನುವ ನುಡಿಮುತ್ತು ಹೇಳುತ್ತಾ ನನ್ನ ಈ ದಿನದಲ್ಲ ಶುರು ಮಾಡುತ್ತಿದ್ದೇನೆ. ಹಬ್ಬದ ದಿನ ಸಿಹಿ ತಿಂದು ಸಾಕಾದ ನಮ್ಮ ನಾಲ್ಗೆ ಖಾರಕ್ಕಾಗಿ ಆತೊರೀತಾ ಇರುತ್ತೆ. ಸಾಮಾನ್ಯವಾಗಿ ಈ ಹಬ್ಬಕ್ಕೆ ಮಟನ್ ಚೀಟಿ ಹಾಕ್ತೀವಿ. ನಾನು ಕೂಡ ಹಾಕಿದ್ದೀನಿ. ಚಿಕನ್, ಮಟನ್, ಹಬ್ಬದ ದಿನಸಿ ಸಾಮಾನು ಎಲ್ಲ ಅದರಲ್ಲೇ ಬಂದುಬಿಡುತ್ತೆ. ನಾವು ಹಬ್ಬಕ್ಕಾಗಿ ಅಂಗಡಿಗೆ ಹೋಗಿ ಸಾಮಾನು ತರುವ ಗೋಜು ಇರೋದಿಲ್ಲ. ಚೀಟಿ ಮಾಡಿರೋರು ರಾತ್ರಿ ಎಲ್ಲ ನಿದ್ದೆ ಮಾಡೋದೇ ಇಲ್ಲ. ಬೇರೆ ಊರುಗಳಿಂದ ಕುರಿ ಮೇಕೆ ತಂದು ಕಟ್ ಮಾಡಿ ಎಲ್ರಿಗೂ ಸಮಪಾಲು ಮಾಡಿ ಕೊಡ್ತಾರೆ. ಇನ್ನು ಕಣ್ಣು ಬಿಡುವ ಮೊದಲೇ ಮಟನ್ ತಂದು ಕೊಡ್ತಾರೆ. ಅಲ್ಲಿಂದ ಶುರು ನಮ್ಮ ಮಸಾಲೆ ಖಾರ ಅರಿಯೋದು. ಅದಕ್ಕಾಗಿ ನಾನು ಈ ದಿನ ಚಿಕನ್ ಲಾಲಿಪಾಪ್ ಮಾಡೋ ವಿಧಾನ ಮತ್ತು ಅದರ ಪುಡಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳಿಸುತ್ತಿದ್ದೇನೆ. ಮೊದಲಿಗೆ ಲಾಲಿಪಾಪ್ ಮಾಡಲು ಬೇಕಾಗುವ ಸಾಮಗ್ರಿಯನ್ನು ಹೇಳ್ತಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು, ಮೊಟ್ಟೆ, ಬ್ಯಾಡಗಿ ಮೆಣಸಿನ್ಕಾಯಿ, ನಿಂಬೆಹಣ್ಣು, ಗರಂ ಮಸಾಲ, ಮೈದಾ ಹಿಟ್ಟು, ಜೀರಿಗೆ ಪೌಡರ್, ಕಾರ್ನ್ ಫ್ಲೋರ್ ಇಷ್ಟನ್ನು ಹಾಕ್ಕೋಬೇಕು. ಆಮೇಲೆ ಎಲ್ಲರೂ ಚೆನ್ನಾಗಿ ಕಲಿಸ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯನ್ನ ಸ್ವಲ್ಪ ರುಬ್ಕೊಂಡು ಈ ಥರ ಚೆನ್ನಾಗಿ ಕಲಸಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಚಿಕನ್ ಜೊತೆಲಿ ಎಲ್ಲನೂ ಚೆನ್ನಾಗಿ ನೋಡಿ 1 kg ಅಷ್ಟಿದೆ. ಇದಕ್ಕೆಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯನ್ನ ಸ್ವಲ್ಪ ನೆನೆಸ್ಕೊಂಡಿದ್ರೆ ಚೆನ್ನಾಗಿ ರುಬ್ಬೋದಕ್ಕೆ ಚೆನ್ನಾಗಾಗುತ್ತೆ. ಈ ಥರ ಚೆನ್ನಾಗಿ ಕಲಸಿ ಎಲ್ಲ ಚೆನ್ನಾಗಿ 1 hour ಇಡಬೇಕು. ಹಂಗೆ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಫ್ರಿಜ್ಜಲ್ಲಿ ಇಡಿ 1 hour. ಆಮೇಲೆ ಚೆನ್ನಾಗಿ ಕರೆದ್ರೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಚೆನ್ನಾಗಿ ಪೌಡರ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಕರಿತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಫಸ್ಟಿಗೆ ಬೆಳ್ಳು ಕಾಣಿಸ್ತಾ ಇರುತ್ತೆ, ಆಮೇಲೆ ಕೆಂಪಗಾಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಲೋ ಉರಿಲೇ ಚೆನ್ನಾಗಿ ಸಣ್ಣ ಉರಿಲಿ ಬೇಯಿಸ್ತಾ ಇರಬೇಕು. ಅವಾಗ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಇಲ್ಲಾಂದರೆ ಸ್ವಲ್ಪ ಎಲ್ಲ ಹಸಿ ಇರುತ್ತೆ. ಅದರಿಂದ ನೋಡಿ ಕೆಂಪಗಾಗಿತ್ತು. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆದರೆ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ಥರ ನಾನು ಬೇರೆ ತಿಳಿಸ್ತಾ ಇರ್ತೀನಿ. ಚೆನ್ನಾಗಿ ಹೇಗಿದೆ? ಚೆನ್ನಾಗಿದೆ. ಸಕ್ಕತ್ತಾಗಿದೆ.